ಕರ್ನಾಟಕ ವಿಧಾನಸಭಾ ಅಧಿವೇಶನದ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜಾಲಿ ಮೂಡ್ನಲ್ಲಿ ಎಂಜಾಯ್ ಮಾಡಿದ್ದಾರೆ. ಶಾಸಕ ಶರತ್ ಬಚ್ಚೇಗೌಡ ಮಾತಿನ ವೇಳೆ ಅವರ ಹಿಂಬದಿಯಲ್ಲಿ ಶಿಕ್ಷಣ ಸಚಿವರು ತಮ್ಮ ಆಪ್ತರ ಕೆನ್ನೆಗೆ ಬಾರಿಸಲು ಮುಂದಾದರು. ಈ ವೇಳೆ ಶಿಕ್ಷಣ ಸಚಿವರು ಅವರ ಆಪ್ತರನ್ನ ಗಿಲ್ಲಿ ಚೇಷ್ಟೆ ಮಾಡಿದ್ದಾರೆ. ಸದ್ಯ ಈ ಘಟನೆಯು ಶಾಲೆಯಲ್ಲಿ ಲಾಸ್ಟ್ ಬೆಂಚ್ ಹುಡುಗರ ದೃಶ್ಯ ನೆನಪಿಸುತ್ತಿದೆ. ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೋ ಆ ನೋಟಿಫೈ ಮಾಡಿದಂತ ಜಾಗಗಳಲ್ಲಿ ಮಾತ್ರ ಉದ್ಯೋಗ ಕಲ್ಪಿಸ್ಕೊಳ್ಬಹುದು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವ್ರು ನೋಟಿಫೈ ಮಾಡದೇ ಇದ್ದಂತ ಜಾಗಗಳಲ್ಲಿ ಬಡವರಿಲ್ಲ. ಆ ಬಡವರು ಉದ್ಯೋಗ ಬೇಕಂದ್ರೆ ಎಲ್ಲೋಗ್ಬೇಕು? ಮತ್ತೆ ವಲಸೆ ಹೋಗ್ಬೇಕಾ? ಅವರಿರಂತ ಜಾಗಗಳನ್ನ ಬಿಟ್ಟು ಅವ್ರ ಮಕ್ಕಳನ್ನ, ವಯಸ್ಸಾದಂತ ತಂದೆ ತಾಯಿಗಳನ್ನ ಕರ್ಕೊಂಡು ಇವ್ರು ಯಾಕೆ ನೋಟಿಫೈ ಮಾಡ್ತಾರೆ? ಆ ನೋಟಿಫೈ ಮಾಡಿದಂತ ಜಾಗಗಳಿಗೆ ಹೋಗಿ ಉದ್ಯೋಗ ಮಾಡುವಂತ ಪರಿಸ್ಥಿತಿ ತರಂತ ಉದ್ದೇಶನೇ ಇವರು. ಮತ್ತೊಮ್ಮೆ ವಲಸೆ ಕಾರ್ಮಿಕರಿಗೆ, ವಲಸೆ ಪದ್ಧತಿಗೆ ಇಲ್ಲಿರ್ತಕ್ಕಂಥ ಏನು ಮೊದಲು ಜೀತದ ಪದ್ಧತಿ ಇತ್ತು, ಆ ಜೀತದ ಪದ್ಧತಿನ ಮರುಸ್ಥಾಪನೆ ಮಾಡ್ಬೇಕಂತ ದುರುದ್ದೇಶ ಇಟ್ಕೊಂಡು ತಂದಿರ್ತಕ್ಕಂಥ ಬಿಲ್ಲ ಸಭಾಧ್ಯಕ್ಷರೇ. ಇದು ಸಭಾಧ್ಯಕ್ಷರೇ, ಇದರಲ್ಲೆಲ್ಲ ಕೂಡ ಅತ್ಯಂತ ಆಘಾತಕಾರಿ ಅಂಶ ಏನಂತಂದ್ರೆ, ಈ ಒಂದು ಬಿಬಿ ಜೀರಾಮ್ಜಿ ಬಿಲ್ಲಿನ ಅಡಿಯಲ್ಲಿ 60 ದಿನ ಏನ್ ಇವರು ಪಾಸ್ ಅಂತ ತಂದಿದ್ದಾರೆ, ಆ 60 ದಿನದ ಪಾಸ್ ನ ಯಾವ ಹಿನ್ನೆಲೆಯಲ್ಲಿ ಇವರು ಕೃಷಿ ಚಟುವಟಿಕೆಗಳು ಇದ್ದಾಗ, ಕೃಷಿ ಚಟುವಟಿಕೆಗಳು ಏರಿದಂತ ಸಂದರ್ಭದಲ್ಲಿ, ಆಗಂತ ಸಂದರ್ಭದಲ್ಲಿ, ಸಂದರ್ಭದಲ್ಲಿ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಆ ರೈತರಿಗೆ ಕಟಾವು ಮಾಡಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ 60 ಪಾಸ್ ತಂದವರೆ ಸಭಾಧ್ಯಕ್ಷರೇ. ಈ ಒಂದು ಕಾಯ್ದೆನ ತಂದಂತವ್ರಿಗೆ ಒಂದು ಕನಿಷ್ಠವಾದ್ರೂ ಗಮನ ಇದ್ರೆ, ಕನಿಷ್ಠ ಬುದ್ಧಿ ಇದ್ರೆ, ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೋ ಆ ನೋಟಿಫೈ ಮಾಡಿದಂತ ಜಾಗಗಳಲ್ಲಿ ಮಾತ್ರ ಉದ್ಯೋಗ ಕಲ್ಪಿಸ್ಕೊಳ್ಬಹುದು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವ್ರು ನೋಟಿಫೈ ಮಾಡದೇ ಇದ್ದಂತ ಜಾಗಗಳಲ್ಲಿ ಬಡವರಿಲ್ಲ. ಆ ಬಡವರು ಉದ್ಯೋಗ ಬೇಕಂದ್ರೆ ಎಲ್ಲೋಗ್ಬೇಕು? ಮತ್ತೆ ವಲಸೆ ಹೋಗ್ಬೇಕಾ? ಅವರಿರಂತ